ನೋಡ್ರಿ, ರಾತ್ರಿ ಅನ್ನ ಜಾಸ್ತಿ ಇತ್ತು ಅಂದರೆ ನಾವು ಚೆಲ್ತೀವಿ. ಕೆಲವೊಬ್ಬರು ಅದನ್ನೇ ಊಟ ಮಾಡ್ತಾರೆ. ಆದರೆ ಈ ಥರ ಒಗ್ಗರಣೆನ ಹಾಕಿಬಿಟ್ಟು ಅನ್ನನ ಕಲಿಸ್ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಮತ್ತು ಯಾವ ಥರ ನಾನು ಮಾಡಿ ತೋರಿಸ್ತೀನಿ ಅಂತ. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿರಿ, ನಾನು ರಾತ್ರಿ ಮಾಡಿರೋ ಅನ್ನ ಇಷ್ಟು ಮಿಕ್ಕಿತ್ತು. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆದರೆ ನಮ್ಮ ಅಜ್ಜಿ ಹೇಳಿಕೊಟ್ಟಿದ್ದೊಂದು ಉಪಾಯ ನೆನಪಾಯಿತು. ಏನು ಉಪಾಯ ಅಂತ ತೋರಿಸ್ತೀನಿ ನೋಡಿರಿ. ಅವ್ರಿಗೆ ಅದಕ್ಕೆ ಹೇಳೋದು, ಅಜ್ಜಿಯರು ಮಾಡಿ ಅಷ್ಟು ಸಾಮಾನು ಸಹಿತ ಹಾಕಲಿಲ್ದ್ರು ಅಷ್ಟು ಚೆನ್ನಾಗಿ ಅಡುಗೆ ಆಗುತ್ತೆ. ಇಲ್ಲಿ ನೋಡಿ, ಇದಕ್ಕೆ ಸ್ವಲ್ಪ ನಾನು ಖಾರ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಿಮಗೆ ಎಷ್ಟು ಖಾರ ಬೇಕಾಗುತ್ತಲ್ಲ ಅಷ್ಟು ಖಾರ ಹಾಕಿರಿ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿರಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು ನೋಡಿರಿ. ಇಷ್ಟು ಸಾಮಾನು ಹಾಕಿ ನೀವು ಮಕ್ಕಳಿಗೆ ಆರಾಮಾಗಿ ಒಗ್ಗರಣೆಯನ್ನು ಮಾಡಿಕೊಡ್ಬೋದು. ನೋಡಿ, ಇದು ಏನೂ ಆಗೋದಿಲ್ಲ. ಮಧ್ಯಾಹ್ನ ನಾವು ತಿನ್ಬೋದು. ಚೆನ್ನಾಗಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಚೆಲ್ಲೋದೇನು ಬೇಡ, ಈ ಥರ ಮಾಡ್ಕೊಂಡು ತಿನ್ನಿ ಅಂತ ತೋರಿಸ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಪುಡಿ ಮತ್ತು ಖಾರ ಪುಡಿಯನ್ನು ಹಾಕಿದ್ದೀನಿ ನೋಡಿ ನಾನು. ರಾತ್ರಿ ಅನ್ನ ಇದು, ಬೆಳಗ್ಗೆ ನಾವು ಮಧ್ಯಾಹ್ನಕ್ಕೆ ಮಾಡಿಡ್ತಾ ಇದ್ದೆ ಇದನ್ನು. ನೋಡಿ, ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು. ನೋಡಿ, ಇವಾಗ ಇದನ್ನು ಹಾಗೆ ಬಿಟ್ಬಿಟ್ಟು ಆ ಕಡೆ ನಾವು ಒಗ್ಗರಣೆನ ಮಾಡ್ಕೊಳ್ಳೋಣ ಬನ್ನಿ. ನಾನು ಇಲ್ಲಿ ಸಣ್ಣದೊಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಕಾಳು, ಕರಿಬೇವು. ನೋಡಿ, ಎಣ್ಣೆ ಕಾದಾದ್ರೆ ನೋಡಿ ಸ್ವಲ್ಪ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಬೇಕು ನಾವು. ನೋಡಿ, ಅಲ್ಲೆಲ್ಲ ಸಾಮಾನು ಆಲ್ರೆಡಿ ಹಾಕಿರ್ತೀವಿ, ಬಟ್ ಇಲ್ಲಿ ಒಗ್ಗರಣೆ ಕೊಡಬೇಕಲ್ಲ ಅಷ್ಟೇ. ಅದಕ್ಕೆ ನೋಡಿ ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಿದ್ದೀನಿ. ನೋಡಿ, ಯಾವ ಅನ್ನಕ್ಕೂ ಕಮ್ಮಿ ಆಗೋದಿಲ್ಲ ಫ್ರೆಂಡ್ಸ್. ಇದು ಸೇಮ್ ಟು ಸೇಮ್ ಪುಳಿಯೋಗರೆ ಆದಂಗೆ ಆಗುತ್ತೆ. ನೋಡಿರಿ, ಟ್ರೈ ಮಾಡಿರಿ. ನೋಡಿ, ಅನ್ನ ಚೆಲ್ಲೋದು ಬೇಡ, ಈ ಥರ ಮಾಡ್ಕೊಂಡು ತಿನ್ನೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು. ಕೆಲವೊಬ್ಬರು ಏನು ಮಾಡಬೇಕಪ್ಪ, ಅನ್ನ ಮಿಕ್ಕಿದೆ ಅನ್ಕೋತಿರಲ್ಲ, ಆವಾಗ ಈ ಥರ ಮಾಡಿಕೊಂಡು ತಿನ್ನಿ. ಮಕ್ಕಳಿಗೂ ನೀವು ಕಟ್ಟಿಕೊಡ್ಬೋದು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಆವಾಗಲೇ ಸಾಮಾನು ಹಾಕಿಟ್ಟಿದ್ದೆಲ್ಲ ನಾನು ಅನ್ನಕ್ಕೆ, ಆ ಒಗ್ಗರಣೆನ ಇದಕ್ಕೆ ಹಾಕಿಬಿಟ್ಟು ಕಲಿಸ್ತೀನಿ ನೋಡಿ ನಾನು. ಬಿಸಿ ಇರುವಾಗಲೇ ಹಾಕಿಬಿಡಿ ಫ್ರೆಂಡ್ಸ್. ನೋಡಿ, ನಾನು ಆವಾಗಲೇನು ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಒಗ್ಗರಣೆನ ಹಾಕ್ತೀನಿ ಇದಕ್ಕೆ. ನೋಡಿ, ಇಷ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಅನ್ನ ಉಳಿದಿದ್ರೆ ಜಾಸ್ತಿ ಮಾಡ್ಕೋಬೋದು, ಸ್ವಲ್ಪ ಇದ್ದರೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲದನ್ನು ಹಾಕಿಬಿಟ್ಟು ನಾನು ಕೈಯಿಂದನೇ ಕಲಿಸ್ತೀನಿ ನೋಡಿ. ಇಲ್ಲಿ ಯಾವುದನ್ನ ಟೊಮೊಟೊ ಹಣ್ಣು ಯಾವುದು ಏನು ಹಾಕಿಲ್ಲ, ಹಾಗೆ ಸಿಂಪಲ್ಲಾಗಿ ಹಸೆ ಒಗ್ಗರಣೆನು ಅಂತ ಹೇಳ್ತಾರಂತೆ. ಆದರೆ ನಾನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕಿದ್ದೀನಿ. ಇದಕ್ಕೆ ಆಲ್ರೆಡಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹೀಗೆ ಕಲಿಸ್ಕೊಂಡು ತಿಂದರೂ ಚೆನ್ನಾಗಾಗುತ್ತೆ ಅಂತ ಬೆಳ್ಳುಳ್ಳಿಯನ್ನು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು. ಆದರೆ ನಾನು ಸ್ವಲ್ಪ ನೋಡೋಣ, ಒಗ್ಗರಣೆ ಮಾಡಿ ಹಾಕಿಬಿಟ್ಟು ನೋಡೋಣ ಅಂತ ತೋರಿಸ್ತಿದ್ದೀನಿ. ನೋಡಿರಿ, ಎಷ್ಟು ಚೆನ್ನಾಗಾಗುತ್ತೆ ಅಂತೀರಾ, ನೀವೇ ಹೇಳ್ತೀರಾ ನನಗೆ. ಒಂದೇ ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿದರೆ ನಿಮಗೂ ಗೊತ್ತಾಗತ್ತೆ. ನೋಡಿ, ಬೆಳಗ್ಗೆ ಅನ್ನ ಮಧ್ಯಾಹ್ನ ಅನ್ನ ಮಾಡಿದಾಗ ರಾತ್ರಿ ಉಳಿದಿರುತ್ತಲ್ವ, ರಾತ್ರಿಗೆ ಆವಾಗಲಾದರೂ ಮಾಡ್ಕೋಬೋದು. ಸಾಯಂಕಾಲಕ್ಕೆ ನೀವು ಟಿಫನ್ಗೆ ಅಂತ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋರಿದ್ರೆ ಈ ಥರ ಮಾಡ್ಕೋಬೋದು ಟೀ ಟೈಮಿಗೆ. ಇಲ್ಲಾಂದರೆ ರಾತ್ರಿಯನ್ನು ಬೆಳಗ್ಗೆ ಮಿಕ್ಕಿದಾಗ ಸಹಿತ ನಾವು ಹೇಗಿದ್ದರೂ ತಿಂತೇವೆ. ನಾವು ಹಳ್ಳಿಯವ್ರು ಏನು ಮಾಡ್ತೀವಿ ಫ್ರೆಂಡ್ಸ್, ರಾತ್ರಿಯನ್ನು ಉಳಿತಂದರೆ ಬೆಳಗ್ಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ತಿಂತೀವಿ ನಾವು. ನೋಡಿ, ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಟು ಸೇಮ್ ಸಾಂಬಾರು ಬುತ್ತಿ ಥರ ಕಾಣುತ್ತೆ, ಬಟ್ ಸಾಂಬಾರು ಬುತ್ತಿ ಎಲ್ಲ ಇದು. ನೋಡಿ, ರಾತ್ರಿ ಅನ್ನದಿಂದ ನಾವು ಎಷ್ಟು ಯೂಸಾಗಿ ಮಾಡ್ಕೊಂಡು ತಿನ್ಬೋದು ಅಂತ ವಿಡಿಯೋ ತೋರಿಸಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಎಲ್ಲ ಅರ್ಥಕತಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಥರ ಉಂಡೆ ಕಟ್ಟಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಗೊತ್ತಾಗೋದೇ ಇಲ್ಲ ಇದು ರಾತ್ರಿ ಅನ್ನ ಅಂತ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ಅಲ್ವಾ. ನೀವು ಟ್ರೈ ಮಾಡ್ತೀರಲ್ವಾ ಫ್ರೆಂಡ್ಸ್. ಮತ್ತು ನೀವೆಲ್ಲ ಯಾರು ಈ ಥರ ಮಾಡಿದ್ದೀರಾ ಅಂತ ನನಗೆ ಹೇಳಿ. ಇದು ನಮ್ಮ ಅಜ್ಜಿ ಹೇಳಿಕೊಟ್ಟ ಐಡಿಯಾ ಅಂತ ಹೇಳ್ತೀನಿ. ಅವ್ರು ಯಾವ ಥರ ಮಾಡ್ತಾರೆ ಅದೇ ಥರ ನಿಮಗೂ ತೋರಿಸಿದ್ದೀನಿ. ಬಟ್ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಅವ್ರು ಹಾಗೆ ಡೈರೆಕ್ಟ್ ಆಗ್ತಿದ್ರು ಹಸೆ ಎಣ್ಣೆನ. ನೋಡಿರಿ, ಎಷ್ಟು ಚೆನ್ನಾಗಿ ಉಂಡೆಗಳು ಕಟ್ಟಿಟ್ಟಿದ್ದೀನಿ. ಓಕೆ, ಸಪೋರ್ಟ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ನೀವು ಲೈಕ್ ಕೊಡ್ತೀರಾ ಅನ್ಕೋತೀನಿ. ದಯವಿಟ್ಟು ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನೋಡಿ, ಇದಕ್ಕೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ನಾನು, ನಿಂಬೆಕಾಯಿ ಉಪ್ಪಿನಕಾಯಿ ಇದ್ದರೆ ಏನು ಟೇಸ್ಟ್ ಅಂತೀರಲ್ವ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.